ಮೆರೈನ್ ಇಗುಆನಾ ಇದು ಇದ್ರ ಹಾರ್ಟ್ ಬೀಟ್ ನ 45 ನಿಮಿಷವರೆಗೂ ತಡೆದಿಕೊಂತೀರಾ ಅಂತ ನೀವು ನಂಬ್ತೀರಾ? ಜನರಲ್ ಆಗಿ ಸಮುದ್ರದಲ್ಲಿ ಶಾರ್ಕ್ಸ್ ಗೆ ಫುಡ್ ಬೇಕಂದಾಗ ಯಾವುದೇ ಒಂದು ಫಿಶ್ ಹಾರ್ಟ್ ಬೀಟ್ ಎಲ್ಲಿಂದ ಬರ್ತಾ ಇದೆಯೋ ಆ ಡೈರೆಕ್ಷನ್ ಅಲ್ಲೇ ಹೋಗ್ತವೆ. ಶಾರ್ಕ್ ಎಂತ ರೆಪ್ಟೈಲ್ ಅಂದ್ರೆ 13 ಅಡಿ ದೂರದಲ್ಲಿರೋ ಫಿಶ್ ಹಾರ್ಟ್ ಬೀಟ್ ಕೇಳಿಸ್ಕೊಳುತ್ತೆ. ಸೊ ಈ ಶಾರ್ಕ್ಗಳಿಂದ ತಪ್ಪಿಸ್ಕೊಳೋದಕ್ಕಾಗಿ ಮೆರೈನ್ ಇಗುಆನಾ 45 ನಿಮಿಷ ಅದ್ರ ಹಾರ್ಟ್ ಬೀಟ್ ನ ನಿಲ್ಸ್ಕೊಂಡ್ ಬಿಡುತ್ತೆ. ಯಾವಾಗ ಇದಕ್ಕೆ ಡೌಟ್ ಬರುತ್ತೋ ನನ್ನ ಪಕ್ಕದಲ್ಲಿ ಡೇಂಜರ್ ಇದೆ ಅನ್ಬಿಟ್ಟು ಅವಾಗ ಅದು ಹಾರ್ಟ್ ಬೀಟ್ ನ ನಿಲ್ಸ್ಕೊಂಡ್ಬಿಡುತ್ತೆ. ಸೊ ಪ್ರಪಂಚದಲ್ಲಿ ಇದೇ ಒಂಥರ ಆರ್ಗನಿಸಮ್, ಬಿಕಾಸ್ ಅದ್ರ ಹಾರ್ಟ್ ನ ಅದೇ ಕಂಟ್ರೋಲ್ ಮಾಡ್ಕೊಳುತ್ತೆ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಾನು ಈ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ಯಾಕ್ಟ್ ನಂಬರ್ 9. ಯಾವುದೇ ಒಂದು ವ್ಯಕ್ತಿ ವಿಷ ಕುಡಿದ್ರೆ ಸತ್ತೋಗ್ತಾರಂತ ಎಲ್ಲರಿಗೂ ಗೊತ್ತು. ಬಟ್ ಇವರು ಎಷ್ಟು ವಿಷ ಕುಡಿದ್ರು ಕೂಡ ಸತ್ತೋಗೋದೇ ಇಲ್ಲ. ಅವ್ರಿನ್ಯಾರೋ ಅಲ್ಲ, ಇವರೇ ಕಿಂಗ್ ಮಿಥ್ರಿಡೇಟ್ಸ್ 6. ಇವ್ರಿಗೆ ಇನ್ನೊಂದು ಹೆಸರು ಗೊತ್ತಿದೆ, ದ ಕಿಂಗ್ ಆಫ್ ಪಾಯ್ಸನ್ ಅಂತ. ನಾವೆಲ್ಲ ಆಕ್ಚುಯಲ್ ಸ್ಟೋರಿ ಒಳಗೆ ಬಂದ್ರೆ ಇವ್ರ ಅಪ್ಪ ಇವ್ರ ತಾತವರೆಲ್ಲ ಕೂಡ ಕಿಂಗ್ಸ್. ಮಿಥ್ರಿಡೇಟ್ಸ್ 5, ಮಿಥ್ರಿಡೇಟ್ಸ್ 6 ಅವ್ರ ಅಪ್ಪ. ಆಕ್ಚುಲಿ ಇವ್ರನ್ನ ಅವ್ರ ವೈಫೇ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ. ಸೊ ಇದಾದಾಗ ಮಿಥ್ರಿಡೇಟ್ಸ್ ಇನ್ನ ಚಿಕ್ಕವನೇ, ಅವ್ರ ಅಮ್ಮ ಇವನ್ನ ಕುಡಿದು ಸಾಯಿಸ್ಬಿಡ್ತಾರೆ ಅನ್ನೋ ಒಂದು ಭಯದಲ್ಲಿ ಇವನು ಎದ್ಬಿಟ್ಟು ಫಾರೆಸ್ಟ್ ಹೊರಟೋಗ್ಬಿಡ್ತಾನೆ. ತುಂಬಾ ವರ್ಷಗಳು ಅಲ್ಲಿ ಕಷ್ಟ ಬಿಟ್ಬಿಟ್ಟು ಪ್ರತಿ ಒಂದು ಪಾಯ್ಸನ್ಗೂ ಅವನೇ ಆಂಟಿಡೋಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಮತ್ತೆ ಪ್ರತಿದಿನ ಆಂಟಿಡೋಟ್ ನ ಕನ್ಸ್ಯೂಮ್ ಮಾಡ್ತಾನೆ ಇರ್ತಾನೆ. ಸೊ ಇಷ್ಟೆಲ್ಲ ಮಾಡ್ದವನು ಇವ್ನು ದೊಡ್ಡವನಾದ್ಮೇಲೆ ಮತ್ತೆ ನನ್ನ ರಾಜ್ಯ ನನಗೆ ಬೇಕು ಅಂತ ಮತ್ತೆ ರಾಜ್ಯಕ್ಕೆ ಬರ್ತಾನೆ. ಸೊ ಬಂದಿದ್ ಫಸ್ಟ್ ಕೆಲಸ ಮಾಡಿದ್ದೆ ಅವ್ರ ಅಪ್ಪನ ಸಾಯಿಸಿರೋ ಅವ್ರ ಅಮ್ಮನ್ನ ಫಸ್ಟ್ ಜೈಲಿಗೆ ಹಾಕ್ಬಿಡ್ತಾನೆ. ರಾಜ ಆಗಿದ ತಕ್ಷಣ ಇವರು ಫಸ್ಟ್ ಮಾಡೋ ಕೆಲಸನ ಬೇರೆ ರಾಜ್ಯಗಳ ಮೇಲೆ ಯುದ್ಧಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಸೊ ಅಲ್ಲಿರೋ ರೋಮನ್ ಎಂಪೈರ್ಸ್ ರಾಜ್ಯಗಳೆಲ್ಲ ಏನ್ ಮಾಡ್ತಾರಂದ್ರೆ ಅವರು ಎಲ್ಲರೂ ಸೇರ್ಕೊಂಡು ಇವನ್ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತಾರೆ. ಸೊ ಇವ್ರ ಕೈಯಲ್ಲಿ ನಾನೇನಕ್ಕೆ ಸಾಯೋದು ಅಂದ್ಬಿಟ್ಟು ಇವನು ಯಾವ್ದಾದ್ರು ಒಂದು ಪಾಯ್ಸನ್ ಕುಡಿದ್ಬಿಟ್ಟು ಸತ್ತೋಗ್ಬಿಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂತಾನೆ. ಸೊ ಇವನು ಒಂದು ಪಾಯ್ಸನ್ ತಗೊಂತಾನೆ, ಬಟ್ ಇವನ್ ಸಾಯಲ್ಲ. ಬಿಕಾಸ್ ನಾನು ಫಸ್ಟೇ ಹೇಳ್ದಂಗೆ ಇವನು ಆಂಟಿಡಾಟ್ ನ ಎಲ್ಲ ಇವ್ರದ್ದು ಇಮ್ಯುನಿಟಿ ಸಿಸ್ಟಮ್ ಹೆಂಗಾಗಿರುತ್ತೆ ಅಂದ್ರೆ ಯಾವ್ದೇ ಒಂದು ವಿಷಯ ತಗೊಂಡ್ರೂ ಕೂಡ ಇವ್ರ ಬಾಡಿ ಮೇಲೆ 0% ಎಫೆಕ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇವರಿಗೆ ದ ಪಾಯ್ಸನ್ ಕಿಂಗ್ ಅಂತ ಹೆಸರು ಬಂತು. ಫ್ಯಾಕ್ಟ್ ನಂಬರ್ 8. ಲಕ್ಷ್ಮಿ ಟಾಟ್ಮಾ. ಸಾಮಾನ್ಯವಾಗಿ ಯಾವ್ದೊಂದು ಮನುಷ್ಯ ಹುಟ್ಟಿದಾಗ 2 ಕೈ 2 ಕಾಲಿಂದ ಹುಟ್ಟುತ್ತಾರೆ. ಬಟ್ ಈ ಹುಡುಗಿ ಕೇಸಲ್ಲಿ 4 ಕೈ 4 ಕಾಲಿಂದ ಹುಟ್ಟಿದಲ್ಲಿ ಹುಡುಗಿ. ಸೊ ಇವರು ಬಿಹಾರಲ್ಲಿ ಹುಟ್ಟಿರ್ತಾರೆ. ಇವ್ರು ಹುಟ್ಟಿದಾಗ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಮೊಟ್ಟೆ ಹುಟ್ಟಿರಲ್ಲ ಅಂದ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾರೆ ಎಲ್ಲರೂ. ಈ ಹುಡುಗಿಗೆ ಈ ತರ ಆಗೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಇಸ್ಕೋಫೆಗಸ್ conjoined twin. ಗೈಸ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 2 ಬಾಡೀಸ್ 1 ಹೆಡ್ ಇದ್ದಂಗೆ. ಬಿಕಾಸ್ ಅವ್ರ ಮದರ್ ಅಲ್ಲಿದ್ದಾಗ ಆ ಹುಡುಗಿದು ಪಾರ್ಟ್ಸ್ ಟ್ವಿನ್ಸ್ ಬಂದಿದೆ, ಬಟ್ ಒಂದೇ ಹೆಡ್ ಅಲ್ಲಿ ಬಂದಿದೆ. ಅದಕ್ಕೋಸ್ಕರ ಆ ಹುಡುಗಿಗೆ ಹಿಂಗೆ ಆಗಿದೆ ಸಿಚುವೇಶನ್, ಬಿಕಾಸ್ ಆಫ್ ಇಂಪ್ರಾಪರ್ ಗ್ರೋತ್. ಈ ವಿಷಯ ಅನ್ನೋದು ತುಂಬಾ ವೈರಲ್ ಆಗಿತ್ತು ಅವಾಗ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಆ ಹುಡುಗಿಗೆ ಕುತ್ಕೊಳಕ್ ಬಿಡ್ತಿ ಕೈಲಾಗ್ತಿರ್ಲಿಲ್ಲ. ಅವಾಗ ಡಾಕ್ಟರ್ಸು ಒಂದು ಸಜೆಷನ್ ಕೊಟ್ಟರು, ಮಿಕ್ಕಿರೋ ಪಾರ್ಟ್ಸ್ನೆಲ್ಲ ತೆಗ್ದಾಕ್ಬಿಟ್ಟು ಮಾಮೂಲಿ ಹುಡುಗಿ ಹೆಂಗಿರ್ತಾಳೋ ಹಂಗೆ ಮಾತ್ರ ಇರ್ತೀವಿ ಅಂತ. ಬಟ್ ಅವ್ರ ಅಮ್ಮ ಅಪ್ಪ ಹತ್ರ ಅಷ್ಟು ದುಡ್ಡಿರ್ಲಿಲ್ಲ. ಅವಾಗ ಅವ್ರಿಗೆ ಒಂದು ಆರ್ಗನೈಸೇಷನ್ ಹೆಲ್ಪ್ ಮಾಡುತ್ತೆ ಇದು ಮಾಡೋದಕ್ಕೆ, ಆಪರೇಷನ್ ಮಾಡೋದಕ್ಕೆ. ಅದು ಆಗಿದ್ದು 6 ನವೆಂಬರ್ 2007 ಅಲ್ಲಿ. ಸೊ ಆಪರೇಷನ್ ಎಲ್ಲ ಕಂಪ್ಲೀಟ್ ಆಗೋಷ್ಟೊತ್ತಿಗೆ 27 ಅವರ್ಸ್ ತಗೊಂಡಿದೆ. ಸೊ ಆಪರೇಷನ್ ಎಲ್ಲ ಕಂಪ್ಲೀಟ್ ಆಯ್ತು, ಸಕ್ಸಸ್ ಆಯ್ತು. ಇವಾಗ ಹುಡುಗಿ ಸೇಫ್ ಆಗಿ ಮಾಮೂಲಿ ಹ್ಯೂಮನ್ಸ್ ತರನೇ ಇದ್ದಾಳೆ. ಫ್ಯಾಕ್ಟ್ ನಂಬರ್ 7. ವರ್ಲ್ಡ್ ವಾರ್ 2 ಮುಗ್ದಿದ ತಕ್ಷಣ ವರ್ಲ್ಡ್ ವಾರ್ 3 ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ? 1962 ಅಲ್ಲಿ ಒಂದೇ ಒಂದು ಪರ್ಸನ್ ಇಂದ ವರ್ಲ್ಡ್ ವಾರ್ 3 ಆಗೋದು ನಿಲ್ತೋಗಿತ್ತು. ಅವರು ಇನ್ಯಾರು ಅಲ್ಲ, ಇವರೇ ವಸಿಲಿ ಅಕಿಪೋವ್. ಇವರು ಒಬ್ಬ ರಷ್ಯನ್ ಮಿಲಿಟರಿ ಆಫೀಸರ್. ಅಕ್ಟೋಬರ್ 27, 1962 3 ಆಫೀಸರ್ಸ್ 1 ಫ್ಲೈಟ್. ಇವ್ರು ಹೋಗ್ತಿರೋದು ಅಮೆರಿಕ ಮೇಲೆ ಬಾಂಬ್ ಹಾಕೋದಕ್ಕೆ. ಇವ್ರು 3 ಒಪ್ಕೊಂಡ್ಬೇಕಿತ್ತು ಬಾಂಬ್ ಹಾಕೋದು ಬೇಡ ಅಂತ. ಅದರಲ್ಲಿ 2 ಆಲ್ರೆಡಿ ಒಪ್ಕೊಂಡಿದ್ರು. ಇವರು ರಿಫ್ಯೂಸ್ ಮಾಡ್ತಾರೆ, ಬಿಕಾಸ್ ಇವ್ರಿಗೆ ಇದ್ದಾಗೋದು ಇಷ್ಟ ಇಲ್ಲ. ಯುದ್ಧ ಆದ್ರೆ ಮಾತ್ರ ಅಮೆರಿಕ ಅಂತೂ ಸುಮ್ಮನೆ ಇರಲ್ಲ, ಎಲ್ಲ ಇದ್ ಮಾಡುತ್ತೆ, ಯುದ್ಧ ಜಾಸ್ತಿ ಆಗುತ್ತೆ. ಅವಾಗ ವರ್ಲ್ಡ್ ವಾರ್ 3 ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಯುದ್ಧ ಏನಾದ್ರು ಮತ್ತೆ ಆದ್ರೆ ಡೆವಲಪ್ಮೆಂಟ್ ಅಂತೂ ಆಗೋ ಚಾನ್ಸಸ್ ಇಲ್ಲ ಅಂದ್ಬಿಟ್ಟು ಇವ್ರು ಯೋಚನೆ ಮಾಡ್ಬಿಟ್ಟು ರಿಫ್ಯೂಸ್ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 6. ಗೈಸ್ ಪ್ರಪಂಚದಲ್ಲಿ ಒಂದೇ ಒಂದು ಯೂನಿಕ್ ಲೇಕ್ ಇದೆ. ಅದರಲ್ಲಿ ಟೈಪ್ಸ್ ಆಫ್ ಸ್ಪೀಶೀಸ್ ಇದೆ, ಅರೌಂಡ್ 2000 ಸ್ಪೀಶೀಸ್. ಆ ಲೇಕ್ ಹೆಸರು ಬಂದ್ಬಿಟ್ಟು ಮಾಲ್ವಿ. ಈ ಲೇಕ್ ಬಂದ್ಬಿಟ್ಟು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಲೊಕೇಟ್ ಆಗಿದೆ. ಇದನ್ನ ಯೂನಿಕ್ ಅಂತ ಏನಕ್ಕೆ ಹೇಳ್ದೆ ಅಂದ್ರೆ ಇದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಶೀಸ್ ಅರೌಂಡ್ 2000 ಇದೆ. ಸೊ ಅದಕ್ಕೆ ಯೂನಿಕ್ ಅಂತ ಹೇಳ್ದೆ. ಫ್ಯಾಕ್ಟ್ ನಂಬರ್ 5. ನಾವೆಲ್ಲರೂ ಸಾಮಾನ್ಯವಾಗಿ ಕೇಕ್ ಅನ್ನೋದು ಮಿಕ್ಕೋದ್ರೆ ಫ್ರಿಜ್ ಅಲ್ಲಿ ಇಟ್ಟಿರೋದು ಕಾಮನ್. ಅದು ಕೂಡ ಎಷ್ಟು ದಿನ? 1 ದಿನ, 2 ದಿನ, ಇಲ್ಲ 3 ದಿನ, ಮ್ಯಾಕ್ಸಿಮಮ್ ಅಂದ್ರೆ 1 ವೀಕ್. ಬಟ್ ನಾನಿವತ್ತು ನಿಮಗೆ 200 ಇಯರ್ಸ್ ಇಂದ ಪ್ರಿಸರ್ವ್ ಮಾಡಿರೋ ಒಂದು ಕೇಕ್ ತೋರಿಸ್ತೀನಿ. ಅದು ಕ್ವೀನ್ ವಿಕ್ಟೋರಿಯಾ ವೆಡ್ಡಿಂಗ್ ಟೈಮಲ್ಲಿ ತಗೊಂಡಿರೋದು. ಸೊ ಆ ಕೇಕ್ ಇನ್ಯಾವುದೇ ಅಲ್ಲ, ಇದೆ ಗೈಸ್. ನೋಡಿದ್ರೆ ಒಂಥರ ಕಸ ಇದ್ದಂಗಿದೆ, ಬಟ್
ಇದೇ ಆ ಕೇಕು. ದ ಓಲ್ಡೆಸ್ಟ್ ಎವರ್ ಕೇಕ್ ಇನ್ ದ ಹಿಸ್ಟ್ರಿ ಅಂದ್ರೆ ಕ್ವೀನ್ ವಿಕ್ಟೋರಿಯಾ ವೆಡ್ಡಿಂಗ್ ಕೇಕ್ ಅಂತಾನೆ ಹೇಳ್ಬೋದು. ಫ್ಯಾಕ್ಟ್ ನಂಬರ್ 4. ಗೈಸ್, ಪ್ರಪಂಚದಲ್ಲಿ ಎಷ್ಟೆಷ್ಟೋ ವಿಚಿತ್ರ ಕೇಸ್ಗಳಿದೆ. ಅದರಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಕೇಸ್. ಬಿಕಾಸ್ ಯಾವ್ದೊಂದು ಮನೆಯಲ್ಲಿ ಒಂದು ಬೇಬಿ ಹುಟ್ಟಿದೆ ಅಂದ್ರೆ ಅದಕ್ಕೆ ಎಷ್ಟು ಖುಷಿ ಬೀಳ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಹಾಂಗ್ಕಾಂಗ್ ಅಲ್ಲಿ ಈ ತರ ಇಲ್ಲ. ಆ ಬೇಬಿ ಒಂದು ಹುಟ್ಟಿದಕ್ಕೆ ಫ್ಯಾಮಿಲಿ, ಪೇರೆಂಟ್ಸ್, ಡಾಕ್ಟರ್ಸ್ ಮತ್ತೆ ಪ್ರಪಂಚನೇ ಶೇಕ್ ಆಗೋಯ್ತು. ಸೊ ಗೈಸ್, ಈ ಮಗು ನೋಡೋದಕ್ಕೆ ಸೇಮ್ ಗರ್ಭಿಣಿ ಸ್ತ್ರೀ ಇದ್ದಂಗೆ ಇರ್ತಾಳೆ. ಸೊ ಈ ಕಂಡೀಷನ್ ನ ಫಿಟ್ಸ್ ಅಂತಾರೆ ಮೆಡಿಕಲ್ ಇದರಲ್ಲಿ. ಸೊ ಆಲ್ರೆಡಿ ಮಗು ಟ್ವಿನ್ಸ್ ನ ಕ್ಯಾರಿ ಮಾಡ್ತಿತ್ತು ಹೊಟ್ಟೆಯಲ್ಲಿ. ಸೊ ಇದನ್ನ ನೋಡ್ಬಿಟ್ಟು ಪ್ರಪಂಚ ಫುಲ್ ಆಶ್ಚರ್ಯ ಬಿದ್ದೋಯ್ತು. ಮೆಡಿಕಲ್ ಸೈನ್ಸ್ ಕುರಿತು ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಇದುವರೆಗೂ. ಬಿಕಾಸ್ ಇದು ಲ್ಯಾಕ್ಸ್ ಇಲ್ಲಿ ಒಂದ್ ಬೇಬಿಗೆ ಮಾತ್ರ ಆಗುತ್ತೆ. ಫ್ಯಾಕ್ಟ್ ನಂಬರ್ 3. ನಾರ್ತ್ ಕೊರಿಯಾ. ಈ ದೇಶದಲ್ಲಿ ಸಾಮಾನ್ಯವಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾಸ್ತಿ ಸ್ಟ್ರಿಕ್ಟ್ ಆಗಿರುತ್ತೆ. ಮತ್ತು ಈ ದೇಶದಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಪೂರ್ತಿ ಸಾಯಿಸೋ ಸ್ಟೇಜಿಗೆ ತಗೊಂಡೋಗ್ಬಿಡ್ತಾರೆ. ಇವೆಲ್ಲ ನಾನು ನಿಮ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ 2020ರಲ್ಲಿ ನಾರ್ತ್ ಕೊರಿಯಾದಲ್ಲಿ ಒಂದು ಕೇಸ್ ಬಂತು. ಕೇಸ್ ಏನಪ್ಪ ಅಂದರೆ 2020ಯಲ್ಲಿ ಒಂದು ಮನೆಗೆ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಅದರಲ್ಲಿ 2 ಮಕ್ಕಳು ಮತ್ತು ಅವ್ರ ತಂದೆ ತಾಯಿ ಇರ್ತಾರೆ. ತಂದೆ ತಾಯಿ ಹೆಂಗೋ ವಾಪಸ್ ಬಂದ್ಬಿಡ್ತಾರೆ. ಬಟ್ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಅವ್ರನ್ನ ಕಾಪಾಡ್ಬೇಕು ಅಂದ್ಬಿಟ್ಟು ಅವ್ರ ತಾಯಿ ಮತ್ತೆ ಹೋಗ್ಬಿಟ್ಟು ಅವ್ರನ್ನ ವಾಪಸ್ ತಗೊಂಡ್ಬರ್ತಾರೆ ಹೆಂಗೊಂದು ಮಾಡಿಬಿಟ್ಟು. ಬಟ್ ಆದ್ರೂ ಕೊಡ್ತಿ ನಾರ್ತ್ ಕೊರಿಯಲ್ಲಿ ಆ ತಾಯಿನೇ ಅರೆಸ್ಟ್ ಮಾಡ್ತಾರೆ. ನಿಮಗೂ ಈ ಕೇಸ್ ಕೇಳಿದಾಗ ಶಾಕ್ ಆಗ್ತಿಲ್ವಾ? ನನಗೂ ಹಂಗೆ ಆಯಿತು. 1 ನಿಮಿಷ ಶಾಕ್ ಆಗೋಗಿದೆ ನಾನು ಇದು ಓದಿದಾಗ. ಸೊ ಇದು 2020ಯಲ್ಲಿ ಆಗಿದೆ ಆಕ್ಚುಲಿ. ಜನರಲ್ ಆಗಿ ನಾರ್ತ್ ಕೊರಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಅವ್ರ ಎಕ್ಸ್ ಲೀಡರ್ಸ್ ಫೋಟೋಗಳಿರ್ಬೇಕು. ಇದು ಅಲ್ಲಿ ಮ್ಯಾಂಡೇಟರಿ ರೂಲ್. ಮನೆ ಸುತ್ತೋದಾಗ ಮಕ್ಕಳನ್ನ ಮಾತ್ರ ಆಚೆ ತಂದಿದ್ಯಾ, ಫೋಟೋಗಳನ್ನ ಯಾಕೆ ತಂದಿಲ್ಲ ಅಂದ್ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ. ಸೊ ಈ ಇನ್ಸಿಡೆಂಟ್ ನೋಡ್ಬಿಟ್ಟು ಹೇಳ್ಬೋದು ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಮತ್ತೆ ಎಷ್ಟು ವಿಚಿತ್ರವಾಗಿದೆ ರೂಲ್ಸ್ ಅಂದ್ಬಿಟ್ಟು. ಸೊ ಅಲ್ಲಿ ಪಾಪ ಜನಗಳದ್ದೇನು ತಪ್ಪಿಲ್ಲ, ಬಟ್ ಗವರ್ನಮೆಂಟ್ ತಪ್ಪಿದೆ. ಅಲ್ಲಿ ಅವ್ರ ಲೀಡರ್ ಕಿಮ್ ಜಾಂಗ್ ಅಲ್ಲಿ ಎಲ್ಲ ಏನ್ ಮಾಡೋದಕ್ಕಾಗಲ್ಲ. ಫ್ಯಾಕ್ಟ್ ನಂಬರ್ 2. ಗೈಸ್, ಇದು ನಿಮ್ಮ ಲೈಫಲ್ಲಿ ಒಂದ್ಸಾರಿ ಆದ್ರೂ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ. ಮಿಸ್ ಆಗ್ಬಿಟ್ಟು ಯಾವ್ದಾದ್ರು ನೋಣ ಇಲ್ಲ ಅಂದ್ರೆ ಹುಳಗಳು ನಿಮ್ಮ ಬಾಯಳಕ್ಕೆ ಹೋಗಿರೋದು ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ನಿಮ್ಗೆ ಇವಾಗ ಒಂದು ವಿಚಿತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ರಷ್ಯನ್ ಲೇಡಿಗೆ ಜಾಸ್ತಿ ಹೊಟ್ಟೆ ನೋವು ಬಂದ್ಬಿಡ್ತು ಬೆಳಿಗ್ಗೆ ಅಷ್ಟೊತ್ತಿಗೆ. ಏನಕ್ಕೆ ಅಂತ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಕ್ ಹೋದಾಗ ಅವಾಗ ಅವ್ರಿಗೆ ಒಂದು ಅರ್ಥ ಆಯ್ತು, ಯಾವುದೋ ಒಂದು ಹೊರಗಡೆ ಇರೋದು ಜೀವಿ ಇಲ್ಲಾಂದ್ರೆ ಏನಾದ್ರು ಒಂದು ತಿಂಗು ಹೊಟ್ಟೆ ಒಳಗಡೆ ಹೊರಟೋಗಿದೆ ಅಂದ್ಬಿಟ್ಟು. ಸೊ ಅದರಿಂದನೇ ಹುಡುಗಿಗೆ ಅಷ್ಟು ಹೊಟ್ಟೆ ನೋವು ಬರ್ತಿದೆ ಅಂತ ಅವಾಗ ಕನ್ಫರ್ಮ್ ಮಾಡ್ಕೊಂಡ್ರು. ಸೊ ಏನಂತ ಗೊತ್ತಾಯ್ತಾ ನಿಮಗೆ? ಇದನ್ನ ನೀವು ಕೇಳಿಸ್ಕೊಂಡ್ರೆ ಪಕ್ಕಾ ಶಾಕ್ ಆಗಾಗ್ತೀರಾ. ಅದು ಬಂದ್ಬಿಟ್ಟು 4 ಫೀಟ್ ಹಾವು ಅವಳ ಹೊಟ್ಟೆ ಒಳಗಡೆ ಹೊರಟೋಗಿರುತ್ತೆ. ಆ ವಿಡಿಯೋ ಬಂದ್ಬಿಟ್ಟಿದೆ ನೋಡಿ ಗೈಸ್ ಹೆಂಗಿದೆ ಅಂತ. ಅವನ್ನೆಲ್ಲ ತೆಗೆದ್ಬಿಟ್ರು. ಇವಾಗ ಹುಡುಗಿ ಸೇಫ್ ಆಗಿ ಇದ್ದಾಳೆ. ಮತ್ತೆ ಆ ಹುಡುಗಿಗೆ ಕೇಳಿದ್ರು ಹೆಂಗಾಯ್ತು ಅಂತ. ಆ ಹುಡುಗಿ ಒಂದೇ ಆನ್ಸರ್ ಕೊಟ್ಟಿದ್ದು, ನಾನು ನೈಟ್ ಎಲ್ಲ ಗಾರ್ಡನ್ ಅಲ್ಲೇ ಮಲ್ಕೊಂಡಿದ್ದೆ ಅಂತ. ಇನ್ನು ಆ ಹುಡುಗಿ ಯಾವ ರೇಂಜಲ್ಲಿ ಇದ್ದಾಗಿದ್ರೆ ಮಾತ್ರ ಅದು ಆ ಒಳಗಡೆ ಹೋಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಗೈಸ್. ಸೊ ಯಾರಾದರೂ ಆಚೆ ಮಲ್ಕೊಳೋವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವುದೇ ಹುಳ ಆಗಲಿ ಇಂಥ ಅವಾಗಲಾಗಲಿ ಬಾಯಳಕ್ಕೆ ಆದರೆ ಮತ್ತೆ ಕಷ್ಟ ಗೈಸ್, ಹುಷಾರು. ಫ್ಯಾಕ್ಟ್ ನಂಬರ್ 1. ಇವಾಗ ನಾನು ನಿಮ್ಗೆ ಹೇಳೋ ವುಮೆನ್ನು ಪ್ರಪಂಚದಲ್ಲಿ ಲಕ್ಕಿಯೆಸ್ಟ್ ವುಮೆನ್ ಅಂದರೆ ನೀವು ನಂಬ್ತೀರಾ? ಯಾವುದಾದ್ರೂ ಒಂದು ಶಿಪ್ಪಲ್ಲಿ ಹೋಗ್ಬೇಕಾದ್ರೆ ಆ ಶಿಪ್ ಇದಕ್ಕಿದ್ದಂಗೆ ಮುಳುಗೋಗ್ಬಿಟ್ರೆ ನಾವು ಅನ್ಕೋಬೋದಲ್ವಾ ಇವಳು ಸತ್ತೋಗ್ಬಿಟ್ಲು ಅಂತ. ಬಟ್ ಇವ್ರು ನೋಡಿ ವೈಲಾ ಜೋಸೆಫ್ 2 ಅಕ್ಟೋಬರ್ 1887 ಇವರು ಅರ್ಜೆಂಟೀನಲ್ಲಿ ಹುಟ್ಟಿರ್ತಾರೆ. ಇವ್ರನ್ನ ಲಕ್ಕಿಯೆಸ್ಟ್ ಮತ್ತೆ ಅನ್ಲಕ್ಕಿಯೆಸ್ಟ್ ಪರ್ಸನ್ ಕೂಡ ಅನ್ಬೋದು. ಬಿಕಾಸ್ ಇವ್ರ ಹತ್ತಿರ ಪ್ರತಿಯೊಂದು ಶಿಪ್ ಕೂಡ ಮುಳುಗೋಗಿದೆ. ಅದು ಮಾಮೂಲಿ ಶಿಪ್ಗಳಲ್ಲ, ದೊಡ್ಡ ಶಿಪ್ಗಳು. ಇವ್ರಿಗೆ ತುಂಬಾ ಹೆಸರುಗಳಿದೆ. ಕ್ವೀನ್ ಆಫ್ ಸಿಂಕಿಂಗ್ ಶಿಪ್ಸ್ ಮತ್ತೆ ಮಿಸ್ ಅನ್ಸಿಂಕಬಲ್ ಅಂದ್ಬಿಟ್ಟು. ಇವ್ರದ್ದು ಸ್ಟೋರಿ ನೋಡಿದ್ರೆ ಸ್ಟಾರ್ಟ್ ಆಗೋದು 1910 RMS ಒಲಿಮಿಕ್ ಅನ್ನೋ ಶಿಪ್ಗೆ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ತುಂಬಾ ಜನ ಸತ್ತೋಗ್ತಾರೆ. ಬಟ್ ಅದ್ರಲ್ಲಿ ಇವ್ರು ಸರ್ವೈವ್ ಆಗ್ಬಿಡ್ತಾರೆ. ಬ್ರೋ ಅದ್ರಲ್ಲಿ ಏನಿದೆ ಬ್ರೋ, ಲಕ್ಕಿಂದ ಸರ್ವೈವ್ ಆಗಿರ್ಬೋದು ಅಂತ ನೀವು ಕೇಳ್ಬೋದು. ಬಟ್ ಇನ್ನ 2 ಇನ್ಸಿಡೆಂಟ್ಸ್ ಇದೆ. ಅದರಲ್ಲಿ ಒಂದು ಮಾತ್ರ ನಮ್ಗೆಲ್ಲರಿಗೂ ಗೊತ್ತು, ಅದು ಟೈಟಾನಿಕ್. ಅದರಲ್ಲೂ ಸರ್ವೈವ್ ಆಗ್ತಾಳೆ. ಮತ್ತೆ World War I ಶಿಪ್ಪಿಂಗ್ ಟೈಮಲ್ಲೂ ಸರ್ವೈವ್ ಆಗ್ತಾಳೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಸಮುದ್ರದಲ್ಲಿ ಟೈಟಾನಿಕ್ ಐಸ್ನ ಗುದ್ಕೊಂಡು 2 ಭಾಗ ಆಗ್ಬಿಟ್ಟು ಮುಳುಗೋಗಿತ್ತು. ಬಟ್ ಅದರಲ್ಲಿ ಕೂಡ ಈ ವ್ಯಕ್ತಿ ಬೋಟ್ ನಂಬರ್ 16 ಹತ್ಕೊಂಡ್ಬಿಟ್ಟು ಸರ್ವೈವ್ ಆಗಿಬಿಡ್ತಾರೆ. ಸೊ 2 ಇನ್ಸಿಡೆಂಟ್ಸ್ ಇಂದ ತಪ್ಪಿಸ್ಕೊಂಡ್ಬಿಟ್ಟಿದೆ ಅಂದ್ಬಿಟ್ಟು ಸುಮ್ಮನೆ ಹೇಳ್ದಿರಂಗೆ ಮತ್ತೆ ಇನ್ನೊಂದ್ಸರಿ World War I ಮೆಡಿಕಲ್ ಶಿಪ್ ಬಂದ್ಬಿಟ್ಟು ಅದ್ರೊಳಗೆ ಹೋಗಿರ್ತಾರೆ. ನೆಕ್ಸ್ಟ್ ಶಿಪ್ ಬಂದ್ಬಿಟ್ಟು ಬ್ರಿಟನಿಕ್ ಶಿಪ್. ಇದು World War I ಮೆಡಿಕಲ್ ಶಿಪ್ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದ್ರು. ಸೊ ಅದರಲ್ಲಿ ಇವ್ರು ಕೆಲಸ ಮಾಡೋಕೆ ಹೋಗಿದ್ರು. ಆ ಶಿಪ್ ಕೂಡ World War ಟೈಮಲ್ಲಿ ಮೇಜರ್ ಆಕ್ಸಿಡೆಂಟ್ ಇಂದ ಕ್ರಾಶ್ ಆಗಿಬಿಟ್ಟು ತುಂಬಾ ಜನ ಸತ್ತೋಗ್ತಾರೆ. ಬಟ್ ಅದರಲ್ಲೂ ಕೂಡ ಈ ವ್ಯಕ್ತಿ ಸೇಫ್ ಆಗಿಬಿಡ್ತಾರೆ. ಮತ್ತೆ ಇಷ್ಟೆಲ್ಲ ಆದ್ರೂ ಕೂಡ 34 ವರ್ಷ ಮತ್ತೆ ಶಿಪ್ ಅಲ್ಲೇ ಕೆಲಸ ಮಾಡ್ತಾರೆ. ಮತ್ತೆ 63 ವಯಸ್ಸಲ್ಲಿ ಇವರು ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ. ನಿಜವಾಗ್ಲೂ ಗೈಸ್ ಇವ್ರದ್ದು ಐರನ್ ಲೆಗ್ ಇದ್ದಂಗೆ. ಸೊ ವಿಡಿಯೋ ಇಷ್ಟವರೆಗೂ ನೋಡಿದ್ರೆ ಗೈಸ್ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ತರ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.
ಸೊ ಮುಂದೆ ಇದೇ ತರ ಒಳ್ಳೆ ಒಳ್ಳೆ ಫ್ಯಾಕ್ಟ್ಸ್ ನ ತರ್ತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್.